ಇದೀಗ ಮಹಾರಾಷ್ಟ್ರದಲ್ಲಿ ಎರಡು ಮೈತ್ರಿಕೂಟದಿಂದ ದೂರ ಸರಿದಿರೋ ಸ್ಥಳೀಯ ಸಂಘಟನೆಗಳು ಪಕ್ಷಗಳೆಲ್ಲ ಸೇರಿ ಪರಿವರ್ತನ್ ಮಹಾಶಕ್ತಿ ಎಂಬ ಮೈತ್ರಿಕೂಟವನ್ನ ನಿರ್ಮಿಸಿದೆ. ನವೆಂಬರ್ 20ರಂದು ನಡೆಯಲಿರೋ ಚುನಾವಣೆಯಲ್ಲಿ 121 ಕ್ಷೇತ್ರಗಳಲ್ಲಿ ತಮ್ಮ ಮಿತ್ರ ಪಕ್ಷಗಳ ಅಭ್ಯರ್ಥಿಗಳನ್ನ ಬೆಂಬಲ ಮಾಡೋದಾಗಿ ಘೋಷಣೆ ಮಾಡಿದೆ. 5 ವರ್ಷದಲ್ಲಿ 2 ಸರ್ಕಾರ ಪತನ, 3 ಸರ್ಕಾರ ರಚನೆಯನ್ನ ಈ ಮಹಾರಾಷ್ಟ್ರ ಕಂಡಿದೆ. ನಮಸ್ಕಾರ, ನಾನು ಸಪ್ನ. 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಗೆಲುವನ್ನ ಸಾಧಿಸೋದಕ್ಕೆ ಬಿಜೆಪಿ ಅಬ್ಬರದ ಪ್ರಚಾರವನ್ನ ನಡೆಸಿದೆ. ಚುನಾವಣೆಗೆ ಅಷ್ಟೇ ಸೀಮಿತ ಆಗಿರೋ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದಲ್ಲಿ ಒಂದು ವಾರದಲ್ಲಿ 9 ಸಮಾವೇಶದಲ್ಲಿ ಮಾತನಾಡಲಿದ್ದಾರೆ. 288 ಸದಸ್ಯ ಬಲದ ವಿಧಾನಸಭೆಗೆ ಮಹಾಯುತಿ, ಮಹಾವಿಕಾಸ್ ಅಘಾಡಿ ಹಾಗೂ ಮಹಾಪರಿವರ್ತನ್ ಮಹಾಶಕ್ತಿ ಗೆಲುವನ್ನ ಕಾಣೋದಕ್ಕೆ ಅಬ್ಬರದ ಪ್ರಚಾರವನ್ನ ನಡೆಸಿದಾವೆ. ಜೊತೆಗೆ ಪಕ್ಷದ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾವೆ. ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ 146. ಒಟ್ಟಾರೆಯಾಗಿ ಮಹಾರಾಷ್ಟ್ರ ಚುನಾವಣೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮಹಾರಾಷ್ಟ್ರ ವಿಧಾನಸಭೆಗೆ ನವೆಂಬರ್ 20ರಂದು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ನವೆಂಬರ್ 23ರಂದು ಮತ ಎಣಿಕೆ ನಡೆಯುತ್ತೆ. ಬಿಜೆಪಿ, ಶಿವಸೇನೆ, ಎನ್ಸಿಪಿ ಸೇರಿರೋ ಮಹಾಯುತಿ ಮೈತ್ರಿಕೂಟದ ಮೂಲಕ ಬಿಜೆಪಿ ಚುನಾವಣೆನ ಎದುರಿಸ್ತಾ ಇದೆ. ಸದ್ಯ ರಾಜ್ಯದಲ್ಲಿ ಇದೇ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವದಲ್ಲಿದೆ. ಈ ಬಾರಿ ಅಧಿಕ ಸೀಟ್ಗಳನ್ನ ಗೆದ್ದು ಅಧಿಕಾರ ಹಿಡಿಬೇಕು ಅನ್ನೋ ತಂತ್ರವನ್ನ ಬಿಜೆಪಿ ರೂಪಿಸ್ತಾ ಇದೆ. ಬಿಜೆಪಿ ಏಕನಾಥ್ ಶಿಂದೆ ಬಣದ ಶಿವಸೇನೆ, ಅಜಿತ್ ಪವಾರ್ ಬಣದ ಎನ್ಸಿಪಿ ಸೇರಿರೋ ಮಹಾಯುತಿ ಮೈತ್ರಿಕೂಟದ ಸೀಟು ಹಂಚಿಕೆ ಸೂತ್ರದಂತೆ ಬಿಜೆಪಿ 150ಕ್ಕೂ ಅಧಿಕ ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇನ್ನು ಕಾಂಗ್ರೆಸ್, ಉದ್ಧವ್ ಠಾಕ್ರೆ ಬಣದ ಶಿವಸೇನೆ, ಶರದ್ ಪವಾರ್ ಅವರ ಬಣದ ಎನ್ಸಿಪಿ ನೇತೃತ್ವದ ಪಕ್ಷಗಳ ಮೈತ್ರಿಕೂಟ ಆದ ಮಹಾವಿಕಾಸ್ ಅಘಾಡಿ ಮಹಾಯುತಿ ಮೈತ್ರಿಕೂಟದ ಎದುರಾಳಿಯಾಗಿದೆ. ಇದರ ಜೊತೆಗೆ ಇದೀಗ ಮಹಾರಾಷ್ಟ್ರದಲ್ಲಿ 2 ಮೈತ್ರಿಕೂಟದಿಂದ ದೂರ ಸರಿದಿರೋ ಸ್ಥಳೀಯ ಸಂಘಟನೆಗಳು ಪಕ್ಷಗಳೆಲ್ಲ ಸೇರಿ ಪರಿವರ್ತನ್ ಮಹಾಶಕ್ತಿ ಎಂಬ ಮೈತ್ರಿಕೂಟವನ್ನ ನಿರ್ಮಿಸಿದೆ. ಈ ಮೈತ್ರಿಕೂಟ ನವೆಂಬರ್ 20ರಂದು ನಡೆಯಲಿರೋ ಚುನಾವಣೆಯಲ್ಲಿ 121 ಕ್ಷೇತ್ರಗಳಲ್ಲಿ ತಮ್ಮ ಮಿತ್ರ ಪಕ್ಷಗಳ ಅಭ್ಯರ್ಥಿಗಳನ್ನ ಬೆಂಬಲ ಮಾಡೋದಾಗಿ ಘೋಷಣೆ ಮಾಡಿದೆ. ಇನ್ನು ಇತರೆ ರಾಜ್ಯಗಳಿಗೆ ಹೋಲಿಸಿ ನೋಡಿದ್ರೆ ಮಹಾರಾಷ್ಟ್ರದ ರಾಜಕೀಯನೇ ಕುತೂಹಲಕಾರಿಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಕಳೆದ 5 ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಾದ ಬದಲಾವಣೆಗಳು. 5 ವರ್ಷದಲ್ಲಿ 2 ಸರ್ಕಾರ ಪತನ, 3 ಸರ್ಕಾರ ರಚನೆಯನ್ನ ಈ ಮಹಾರಾಷ್ಟ್ರ ಕಂಡಿದೆ. ಎನ್ಸಿಪಿ, ಶಿವಸೇನೆ ಇಬ್ಬಾಗ ಆಗಿ 4 ಪಕ್ಷಗಳು ರಚನೆ ಆಗಿದ್ದಾವೆ. ಪಕ್ಷಗಳು ತುಂಡಾಗಿ ಅಲ್ಲಿ ಇಲ್ಲಿ ಹಂಚಿಕೆಯಾಗಿ ಕೊನೆಗೆ ಮಹಾಯುತಿ ಎಂಬ ಮೈತ್ರಿಕೂಟ ಸರ್ಕಾರ ರಚಿಸಿದ್ರೆ ಮಹಾವಿಕಾಸ್ ಅಘಾಡಿ ಅನ್ನೋ ವಿಪಕ್ಷ ಇದೆ. ಇವೆರಡಕ್ಕೂ ತಲೆನೋವು ಹುಟ್ಟಿಸೋದಕ್ಕೆ ಹೊಸ ಮೈತ್ರಿಕೂಟ ಅನ್ನೋದು ಈಗ ನಿರ್ಮಾಣ ಆಗಿದೆ. ಬಿಜೆಪಿ, ಶಿವಸೇನೆ, ಎನ್ಸಿಪಿ ಮೈತ್ರಿಯ ಮಹಾಯುತಿ ಮತ್ತು ಕಾಂಗ್ರೆಸ್, ಎನ್ಸಿಪಿ, ಶಿವಸೇನೆ, ಯುಬಿಟಿ ಮೈತ್ರಿಯ ಮಹಾವಿಕಾಸ್ ಅಘಾಡಿ ಎರಡೂ ಕೂಡ ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಮತದಾರರನ್ನ ವಿಭಜಿಸುತ್ತೆ ಅನ್ನೋದು ಈ 3ನೇ ರಂಗದ ವಾದ ಆಗಿದೆ. ಮಹಾರಾಷ್ಟ್ರ ಸ್ವರಾಜ್ ಪಕ್ಷದ ಸಂಭಾಜಿ ರಾಜೇ ಛತ್ರಪತಿ, ಪ್ರಹಾರ್ ಜನಶಕ್ತಿ ಪಕ್ಷದ ಬಚ್ಚು ಕಡು, ಸ್ವಾಭಿಮಾನಿ ಷಟ್ಕಾರಿ ಸಂಘಟನೆಯ ರಾಜು ಶೆಟ್ಟಿ, ಜೈ ವಿದರ್ಭ ಪಕ್ಷದ ಅರುಣ್ ಖೇದರ್ ಮತ್ತು ಸ್ವತಂತ್ರ ಭಾರತದ ಪಕ್ಷದ ಮಾಜಿ ಶಾಸಕ ವಾಮನರಾವ್ ಚತಪ್ ಸೇರ್ಕೊಂಡು ಮಹಾರಾಷ್ಟ್ರದ ಈ 3ನೇ ಮೈತ್ರಿಕೂಟವನ್ನ ಮುನ್ನಡೆಸ್ತಾ ಇದ್ದಾರೆ. ದಲಿತ ಪ್ಯಾಂಥರ್, ವಿದರ್ಭ ವಿಕಾಸ್ ಪಕ್ಷ ಸೇರಿದಂತೆ ಸುಮಾರು 40 ಸಣ್ಣ ಸಂಘಟನೆಗಳು ಪರಿವರ್ತನ್ ಮಹಾಶಕ್ತಿಗೆ ಸಾಥನ ನೀಡಿದಾವೆ. ಶಿವಸೇನೆ ಮತ್ತು ಎನ್ಸಿಪಿ ವಿಭಜನೆಯಾದ ಪರಸ್ಪರ ಕಾದಾಡೋ ಮೊದಲ ಕಣ ಇದಾಗಿದೆ. ಈ ನಡುವೆ 3ನೇ ಮೈತ್ರಿಕೂಟ ಸ್ಥಳೀಯವಾಗಿ ಜನರನ್ನ ತನ್ನತ್ತ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಪಕ್ಷಪಾತವನ್ನ ನೋಡಿ ಬೇಸತ್ತ ಜನರು ಪರಿವರ್ತನ್ ಮಹಾಶಕ್ತಿಯೆಡೆ ಮುಖ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಶಿವಸೇನೆ ಆಗ್ಲಿ ಅಥವಾ ಎನ್ಸಿಪಿ ಆಗ್ಲಿ ಇಬ್ಬಾಗ ಆದ ಬಳಿಕ ಇದೇ ಮೊದಲ ಬಾರಿಗೆ ಪ್ರತ್ಯೇಕವಾಗಿ ವಿಧಾನಸಭಾ ಚುನಾವಣೆಯನ್ನೇ ಎದುರಿಸ್ತಾ ಇದೆ. ಉಭಯ ಪಕ್ಷಗಳಿಗೂ ತಮ್ಮ ಗುರುತನ್ನ ಪರಿಚಯ ಮಾಡೋದೇ ದೊಡ್ಡ ಸವಾಲಾಗಿದೆ. ಇದೆಲ್ಲದರ ನಡುವೆ 3ನೇ ರಂಗವೊಂದು ತಲೆ ಎತ್ತಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೊಂದು ಮಹತ್ತರ ಆಟಕ್ಕೆ ಸಾಕ್ಷಿಯಾಗೋದಕ್ಕೆ ಅಣಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಮರಾಠ ಸಮುದಾಯದ ಮೀಸಲಾತಿಗೆ ಆಗ್ರಹಿಸಿ ನಿರಂತರವಾಗಿ ಹೋರಾಟ, ಉಪವಾಸ ಸತ್ಯಾಗ್ರಹಗಳನ್ನು ಮಾಡ್ತಾ ಬಂದಿರೋ ಮರಾಠ ನಾಯಕ ಮನೋಜ್ ಜಾರಂಗೆ ಪಾಟೀಲ್ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ.
ಸುಮಾರು 10ರಿಂದ 15 ಅಭ್ಯರ್ಥಿಗಳನ್ನು ಘೋಷಿಸಿದ ಮರುದಿನನೇ ತಮ್ಮ ಅಭ್ಯರ್ಥಿಗಳಲ್ಲಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಮನವಿನ ಮಾಡಿದ್ದಾರೆ. ತನ್ನ ನಿರ್ಧಾರದಲ್ಲಿ ಯಾವುದೇ ಒತ್ತಡ ಇಲ್ಲ ಅಂತ ಸ್ಪಷ್ಟಪಡಿಸಿರೋ ಜಾರಂಗೆ ಯಾವುದೇ ಜಾತಿ ಬಲದಿಂದ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ಹಿಂದೆ ಸರಿದಿರೋದಾಗಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಯಾವ ಅಭ್ಯರ್ಥಿಯನ್ನು ಕೂಡ ನಾವು ಬೆಂಬಲಿಸಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಈಗ ಪರಿವರ್ತನ್ ಮಹಾಶಕ್ತಿ ಜಾರಂಗೆಯನ್ನ ತನ್ನ ಮೈತ್ರಿಕೂಟಕ್ಕೆ ಸೆಳೆಯೋ ಪ್ರಯತ್ನದಲ್ಲಿ ತೊಡಗಿದೆ. ಮರಾಠ ನಾಯಕ ಸಂಭಾಜಿ ರಾಜೇ ಛತ್ರಪತಿ ಅವರೀಗ ಮರಾಠ ನಾಯಕ ಜಾರಂಗೆಯನ್ನ ತನ್ನ ಮೈತ್ರಿಕೂಟಕ್ಕೆ ಆಹ್ವಾನಿಸಿದ್ದಾರೆ. ಚುನಾವಣಾ ಕಣದಿಂದ ಹಿಂದೆ ಸರಿಯೋ ಜಾರಂಗೆ ನಿರ್ಧಾರ ತನ್ನ ಸಮುದಾಯದ ಹಿತದೃಷ್ಟಿಯಿಂದ ಮಾಡಲಾಗಿದೆ ಅನ್ನೋ ನಂಬಿಕೆಯನ್ನ ಸಂಭಾಜಿಯವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಜಾರಂಗೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗಿಲ್ಲ ಅಂತ ನಾನು ನಂಬ್ತೇನೆ, ಯಾಕಂದ್ರೆ ಜಾರಂಗೆ ಯಾವಾಗಲೂ ತನ್ನ ನಂಬಿಕೆಗೆ ದೃಢನಾಗಿರ್ತಾನೆ ಅಂತ ಜಾರಂಗೆಯ ಗುಣಗಾನವನ್ನ ಮಾಡಿದ್ದಾರೆ. ಇನ್ನು ಜಾರಂಗೆಯನ್ನ ಇತ್ತೀಚೆಗೆ ಭೇಟಿಯಾದ ಸ್ವಾಭಿಮಾನಿ ಷಟ್ಕಾರಿ ಸಂಘಟನೆಯ ರಾಜು ಶೆಟ್ಟಿ ಜಾರಂಗೆ ತಮ್ಮ 3ನೇ ಮೈತ್ರಿಕೂಟಕ್ಕೆ ಬೆಂಬಲ ನೀಡೋ ನಂಬಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ 3ನೇ ಮೈತ್ರಿಕೂಟ ಮಹಾಯುತಿಗೂ ಹೆಚ್ಚಾಗಿ ಮಹಾವಿಕಾಸ್ ಅಘಾಡಿಗೆ ಹೆಚ್ಚಿನ ಏಟು ನೀಡೋ ಸಾಧ್ಯತೆ ಇದೆ ಅಂತ ರಾಜಕೀಯ ತಜ್ಞರು ಹೇಳ್ತಾರೆ. ದೇವೇಗೌಡರು ಪ್ರಧಾನಿಯಾದಾಗ JDSಗೆ ಸಂಖ್ಯಾಬಲ ಇತ್ತ, ಹಾಗೇನೆ ನಾವು ಕೂಡ ಗೇಮ್ ಚೇಂಜರ್ಗಳು ಆಗ್ತೇವೆ, ನಾವು ಸರ್ಕಾರವನ್ನ ರಚಿಸಬಲ್ಲೆವು ಅನ್ನೋ ವಿಶ್ವಾಸವನ್ನ ಪರಿವರ್ತನ್ ಮಹಾಶಕ್ತಿ ನಾಯಕರು ಹೊಂದಿದ್ದಾರೆ. ಸದಾ ರಾಜಕೀಯ ಬದಲಾವಣೆಗೆ ಸಾಕ್ಷಿಯಾಗಿರೋ ಮಹಾರಾಷ್ಟ್ರದ ಜನತೆ 3ನೇ ಮೈತ್ರಿಕೂಟದ ಕೈ ಹಿಡಿತಾರ ಅನ್ನೋದನ್ನ ನವೆಂಬರ್ 23ರಂದು ಬಹಿರಂಗ ಆಗಲಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.